ಬದುಕು ಅದ್ಭುತವಾಗಿದೆ, ಬದುಕು ಸಾರ್ಥಕವಾಗಿದೆ, ಬದುಕು ಸರಳವಾಗಿದೆ, ಬದುಕು ಪ್ರೀತಿ ಪ್ರೇಮದಿಂದ ಕೂಡಿದೆ, ಬದುಕು ಕಾಮವಾಗಿದೆ, ಬದುಕು ಅಸಹನೀಯವಾಗಿದೆ, ಬದುಕು ಕಷ್ಟಗಳಿಂದ ಕೂಡಿದೆ, ಬದುಕು ಬೇಕೆನಿಸಿದೆ, ಬದುಕು ಸಾಕೆನಿಸಿದೆ. ಜೀವನದಲ್ಲಿ ಯಾವುದಕ್ಕೂ ಹೆದರಬಾರದು. ಒಳ್ಳೆಯದಾದರೆ ಅದೊಂದು ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವವೆಂದು ಪರಿಗಣಿಸಬೇಕು. ಒಳ್ಳೆಯ ಸಮಯದ ತಿರುವಿಗಾಗಿ, ಜೀವನದ ಮೌಲ್ಯಗಳ ಅರಿವಿಗಾಗಿ, ನಮ್ಮವರ ನಾಳೆಗಳ ನೆರವಿಗಾಗಿ, ನೋವಿನಲ್ಲೂ ಖುಷಿ ಕೊಡುವ ದನಿವಿಗಾಗಿ ನಡೆಯುವುದೇ ಬದುಕು. ಬದುಕು ಅಂದರೆ ಏನು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕು ಎಂದು ಕಾತುರದಿಂದ ಕಾಯುತ್ತಿದ್ದಾಗ ಅದನ್ನು ಎದುರಿಸಿ ನಿಲ್ಲುವುದೇ ನಿಜವಾದ ಬದುಕು. ಏನು ಆಗಬೇಕೆಂದು ಯೋಚಿಸಿ, ಚಿತ್ರಿಸಿ, ಕಲ್ಪಿಸಿಕೊಂಡಿರುತ್ತೇವೆಯೋ ಅದನ್ನು ಕುರಿತು ನಾವು ಅರ್ಧಜಾಗೃತರಾಗಿರುತ್ತೇವೆ. ನಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಗಳ ಬಹು ಅಲ್ಪ ಭಾಗವನ್ನು ಮಾತ್ರ ನಾವು ಉಪಯೋಗಿಸುತ್ತೇವೆ. ಒಟ್ಟಿನಲ್ಲಿ ಮಾನವನು ತನ್ನ ಶಕ್ತಿಯ ವಿಸ್ತಾರ ಪರಿಧಿಯೊಳಗನ ತೀರ ಸೀಮಿತ ಕ್ಷೇತ್ರದಲ್ಲೇ ಬದುಕುತ್ತಾನೆ. ನಾನಾ ವಿಧದ ಶಕ್ತಿಗಳನ್ನು ಪಡೆದು ಅವನ್ನು ಉಪಯೋಗಿಸಲು ಹಂಬಲಿಸದೆ, ಆ ನಿಟ್ಟಿನಲ್ಲಿ ಯತ್ನಿಸದೆ ಅಸಮರ್ಥನಾಗಿಯೇ ಬದುಕುತ್ತಾನೆ. ಹೀಗೆಂದು ಹೇಳಿದವರು ಪ್ರಸಿದ್ಧ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್. ವಿಶಾಲವಾದ ಮೈದಾನದಲ್ಲಿ ಹಾಯಾಗಿ ಹುಲ್ಲು ಮೇದು ತಿರುಗಾಡುವಷ್ಟು ಉದ್ದವಾದ ಹಗ್ಗವಿದೆ. ಆದರೂ ಗೂಟಕ್ಕೆ ಕಟ್ಟಿದ ಹಸು ಗೂಟದ ಬಳಿಯೇ ಹಗ್ಗ ಸುತ್ತಿಕೊಂಡು ತನ್ನ ಸಂಚಾರದ ಸ್ವಾತಂತ್ರ್ಯ ಸೌಲಭ್ಯಗಳನ್ನು ಮೊಟಕುಗೊಳಿಸಿಕೊಂಡಂತೆ ಇದು. ಮನುಷ್ಯರು ತಮ್ಮಲ್ಲಿರುವ ಶಕ್ತಿ ಸಾಧ್ಯತೆಗಳನ್ನರಿಯದೆ ಬಹಳಷ್ಟು ಪರಿಮಿತ ಪರಿಧಿಯಲ್ಲೇ ಬದುಕಿಕೊಂಡಿರುತ್ತಾರೆಂಬುದು ಮನೋವಿಜ್ಞಾನಿಯ ಮಾತಿನ ಅರ್ಥ. ಎಂಥ ಅದ್ಭುತ ಯಂತ್ರ ನಮ್ಮ ದೇಹ! ಎಷ್ಟು ಅದ್ಭುತ ಶಕ್ತಿ ಹುದುಗಿದೆ ನಮ್ಮಲ್ಲಿ! ಆದರೂ ಕಣ್ಣನ್ನು ಮುಚ್ಚಿಕೊಂಡು ಕತ್ತಲೆಯೆಂದು ಆಳುವವರು ನಾವು. ನಮಗೆ ಜೀವನದಲ್ಲಿ ಮಹತ್ವಾಕಾಂಕ್ಷೆಗಳಿಲ್ಲ, ನಿರ್ದಿಷ್ಟ ಉದ್ದೇಶಗಳಿಲ್ಲ, ನಮ್ಮ ಶಕ್ತಿಯಲ್ಲಿ ನಮಗೆ ವಿಶ್ವಾಸವೂ ಇಲ್ಲ. ನಿಯಮಗಳನ್ನನುಸರಿಸಿ ನಾವು ಕೆಲಸ ಮಾಡುತ್ತಿಲ್ಲ, ಹರಟೆ ಹೊಡೆಯಲು ಮಾತ್ರ ಇಚ್ಛಿಸುತ್ತೇವೆ. ನಾವು ಯಶಸ್ವಿಗಳಾಗಬಲ್ಲೆವು. ಸಂತನೊಬ್ಬ ತನ್ನ ಬದುಕಿನ ಕೊನೆಯ ದಿನಗಳಲ್ಲಿ ಜೀವನಾವಲೋಕನ ಮಾಡುತ್ತಾ, ನಾನು ಒಳ್ಳೆಯ ರೀತಿಯಲ್ಲೇ ಹೋರಾಡಿದ್ದೇನೆ ಎಂದನಂತೆ. ಸತತ ಪ್ರಯತ್ನ ಹಾಗೂ ಬಿಡದ ಛಲಗಳಿಂದ ಅನವರತ ಕಾರ್ಯನಿರತನಾಗಿ ಕಷ್ಟ ಕಾರ್ಪಣ್ಯಗಳನ್ನು ಕೆಚ್ಚೆದೆಯಿಂದ ಎದುರಿಸಿ ಬದುಕಿನ ಬಾಳಿನ ಸಮೀಕ್ಷೆ ಅದು. ನಮ್ಮ ಜೀವನದ ಸಾಫಲ್ಯವು ದಿನದ ಪ್ರತಿಯೊಂದು ಗಂಟೆಯಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಾವು ಬದುಕುವ ರೀತಿಯನ್ನು ಹೊಂದಿಕೊಂಡಿದೆ. ನಾಳೆ ನೋಡೋಣ, ಮತ್ತೆ ಮಾಡೋಣ ಎನ್ನುವವರು ತಮ್ಮ ಕೊನೆಯ ದಿನಗಳಲ್ಲಿ ಏನು ಹೇಳಿದರು? ವ್ಯರ್ಥ ವಿಚಾರಗಳಲ್ಲೇ ನನ್ನ ಸಮಯ ಕಳೆದು ಹೋಯಿತು. ಉಪಯುಕ್ತ ವಸ್ತುಗಳನ್ನು ಬಿಟ್ಟು ಮರೀಚಿಕೆಯನ್ನು ಹಿಂಬಾಲಿಸಿದನಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ? ನಾನು ನನ್ನ ಸ್ನೇಹಿತರ ನಿರೀಕ್ಷೆಯ ಮಟ್ಟವನ್ನೇರದೆ ನನ್ನ ವಿರೋಧಿಗಳು ಹಲ್ಲು ಕಿರಿಯುವಂತೆ ಮಾಡಿದೆ. ಎಲ್ಲ ವಿಷಯಗಳಲ್ಲೂ ಸುಲಭವಾದುದನ್ನೇ ಆರಿಸಿ ಮೋಸ ಹೋದೆ. ನಾನು ಸೋತೆನೆಂದು ಹೇಳಲಾಗದಿದ್ದರೂ ನನ್ನ ಜಯವು ಹೇಳುವಂಥದ್ದಲ್ಲ. ನೀವು ಮುಂದೆ ಹೀಗೆ ಹೇಳಲು ಇಚ್ಛಿಸುವಿರಾ? ನಿಮ್ಮ ಜೀವನದಲ್ಲಿ ನಿರ್ದಿಷ್ಟ ಉದ್ದೇಶಗಳ ಅಭಾವಕ್ಕೆ ಹಲವು ಕಾರಣಗಳಿರಬಹುದು. ನಿಮ್ಮ ಅಭಿರುಚಿಯ ವಿಷಯದಲ್ಲಿ ನಿಮಗೆ ಬಾಲ್ಯದಿಂದಲೇ ತರಬೇತಿಯ ಅಭಾವವಿರಬಹುದು. ನಿಮ್ಮ ಅನಾರೋಗ್ಯ ದೌರ್ಬಲ್ಯಗಳು, ನಿಮ್ಮ ದಾರಿಯಲ್ಲೂ ತೊಡಕುಗಳಿರಬಹುದು. ನೀವು ಸ್ವಾಭಾವಿಕವಾಗಿ ಚಂಚಲ ಮನಸ್ಕರಾಗಿದ್ದು ದೃಢತೆಯಿಂದ, ಏಕಾಗ್ರತೆಯಿಂದ ಹಿಡಿದ ಕೆಲಸವನ್ನು ಮಾಡದೇ ಇರಬಹುದು. ನೀವು ಮಾಡಬೇಕಾಗಿರುವ ಉದ್ಯೋಗದಲ್ಲಿ ನಿಮಗೆ ಅಭಿರುಚಿಯಾಗಲಿ, ಯೋಗ್ಯತೆಯಾಗಲಿ ಇಲ್ಲದೆ ನಿಮ್ಮ ಸತ್ವಶಕ್ತಿಗಳನ್ನು ಪ್ರಕಟಿಸಲು ಅವಕಾಶವಿಲ್ಲದಿರಬಹುದು. ಜೀವನದ ಹಲವು ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡ ನೀವು ನಿರಾಶಾವಾದಿಗಳಾಗಿರಬಹುದು. ಎಲ್ಲವೂ ವಿಧಿವಶ, ಹಣೆಯ ಬರಹ, ಪ್ರಾರಬ್ಧ ಕರ್ಮ ಎನ್ನುತ್ತಿರಬಹುದು. ನಿಮ್ಮ ಬದುಕಿನ ರೀತಿಯನ್ನು ಸ್ವಲ್ಪ ವಿಮರ್ಶಿಸಿಕೊಳ್ಳಿ. ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಿ. ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಎಲ್ಲೆಲ್ಲೋ ಸಾಗುವುದು. ತಮ್ಮ ವೃತ್ತಿಯ ಏರಿಳಿತದ ಬಗ್ಗೆ ಕೇಳಿದಾಗ ನಾನು ಬದುಕನ್ನು ಬದುಕುತ್ತಿದ್ದೇನೆ ಎಂದು ನಟ ಕೆವಿನ್ ಕಾಸ್ಟನರ್ ಉತ್ತರಿಸಿದರು. ನನಗೆ ಈ ಉತ್ತರ ಬಹಳ ಗಾಢವಾದುದೆನಿಸಿತು. ಗಹನ ಘಟನೆಗಳನ್ನು ಮತ್ತು ತನ್ನ ಜೀವನದ ಅನುಭವಗಳ ಬಗ್ಗೆ ಒಳ್ಳೆಯದೋ ಅಥವಾ ಕೆಟ್ಟದೋ ಎಂದು ತೀರ್ಮಾನಿಸುವಲ್ಲಿ ತಮ್ಮ ಸಮಯವನ್ನು ಕಳೆಯುವ ಬದಲು ಅವರು ಒಂದು ತಟಸ್ಥ ನಿಲುವನ್ನು ತಳೆದರು ಮತ್ತು ಅವುಗಳನ್ನು ಹೇಗಿವೆಯೋ ಹಾಗೆಯೇ ಸ್ವೀಕರಿಸಲು ನಿರ್ಧರಿಸಿದರು. ಅವರು ತಾವು ನಡೆಯುತ್ತಿರುವ ದಾರಿಯ ಸಹಜ ಭಾಗವಾಗಿದ್ದಾರೆ. ನಾವೆಲ್ಲರೂ ವಿವಿಧ ಮಾರ್ಗಗಳಲ್ಲಿ ನಮ್ಮ ಅಂತಿಮ ಗುರಿಗಳತ್ತ ಪ್ರಯಾಣ ಮಾಡುತ್ತೇವೆ. ನಮ್ಮಲ್ಲಿ ಕೆಲವರಿಗೆ ಮಾರ್ಗವು ಇತರರಿಗಿಂತ ಕ್ಲಿಷ್ಟವಾಗಿರುತ್ತದೆ. ಆದರೆ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸದೆ ಯಾರೂ ಕೊನೆಯನ್ನು ತಲುಪಲಾರರು. ಹೀಗಾಗಿ ಪ್ರತಿರೋಧದ ಬದಲು
ಅದನ್ನು ಜೀವನದ ರೀತಿಯೆಂದು ಏಕೆ ಅಂಗೀಕರಿಸಬಾರದು? ನಿಮ್ಮ ಜೀವನವನ್ನು ಪ್ರವೇಶಿಸುವ ಪ್ರತಿಯೊಂದು ಸಂದರ್ಭಗಳ ಫಲಿತಾಂಶಗಳಿಂದ ನೀವು ವಿರಕ್ತರಾಗಿ ಪರಿಪೂರ್ಣವಾಗಿ ಅದನ್ನು ಅನುಭವಿಸಬಾರದೇಕೆ? ನೋವನ್ನು ಅನುಭವಿಸಿ ಮತ್ತು ಸಂತೋಷವನ್ನು ಆಸ್ವಾದಿಸಿ. ನೀವು ಎಂದು ಕಣಿವೆಗಳಿಗೆ ಭೇಟಿ ನೀಡಿರದಿದ್ದರೆ ಗಿರಿಶಿಖರದಿಂದ ಕಾಣುವ ನೋಟವು ಎಷ್ಟೊಂದು ಅದ್ಭುತವಾಗಿರುತ್ತದೆ ಎಂಬುದನ್ನು ಅರಿಯಿರಿ. ನೆನಪಿಡಿ, ಜೀವನದಲ್ಲಿ ನಿಜವಾದ ವೈಫಲ್ಯಗಳಿಲ್ಲ, ಎಲ್ಲವೂ ಪ್ರತಿಫಲಗಳೇ. ನಿಜವಾದ ದುರಂತಗಳೆಂಬುದಿಲ್ಲ, ಕೇವಲ ಪಾಠಗಳೇ. ನಿಜಕ್ಕೂ ಸಮಸ್ಯೆಗಳೆಂಬುದಿಲ್ಲ, ವಿವೇಕಿಯಿಂದ ಪರಿಹಾರಗಳನ್ನು ಗುರುತಿಸಲ್ಪಡುವ ಕಾಯುತ್ತಿರುವ ಅವಕಾಶಗಳಷ್ಟೇ. ದೂರದಲ್ಲಿ ಸ್ನೇಹಪರ ಕೂಟದಿಂದ ಕಳುಹಿಸಿದ ಮುಸುಕಾದ ಮತ್ತು ಪರದೆಯ ಆಕಾರದಂತೆ ಪ್ರತಿದಿನವೂ ಬರುತ್ತವೆ ಮತ್ತು ಹೋಗುತ್ತದೆ, ಆದರೆ ಅವು ಏನೂ ಹೇಳುವುದಿಲ್ಲ ಮತ್ತು ಅವು ಉಡುಗೊರೆಯನ್ನು ನಾವು ಉಪಯೋಗಿಸದಿದ್ದರೆ ಅವುಗಳನ್ನು ಅವರು ಮೌನವಾಗಿ ವಾಪಸ್ಸು ಒಯ್ಯುತ್ತಾರೆ ಎಂದು ಎಮರ್ಸನ್ ಹೇಳಿದರು. ನೀವು ನಿಮ್ಮ ಪ್ರತಿದಿನ ಬದುಕುವ ರೀತಿಯಲ್ಲಿಯೇ ನಿಮ್ಮ ಜೀವನವನ್ನು ಜೀವಿಸುತ್ತೀರಿ. ಇಂದು ಪರವಾಗಿಲ್ಲ, ನಮ್ಮ ಮುಂದೆ ಬಹಳ ದಿನಗಳಿವೆ ಎಂಬ ಯೋಚನೆಯ ಬಲೆಯಲ್ಲಿ ಸಿಲುಕುವುದು ಬಹಳ ಸುಲಭ. ಆದರೆ ಶ್ರೇಷ್ಠ ಜೀವನವು ಮುತ್ತುಗಳ ಒಂದು ಸುಂದರ ಹಾರದಂತೆ. ಒಟ್ಟಿಗೆ ಪೋಣಿಸಿದ ಸರಣಿ ಮಹಾನತೆಯ ಒಳ್ಳೆಯ ಬದುಕಿನ ದಿನಗಳಿಗಿಂತ ಹೆಚ್ಚೇನೂ ಅಲ್ಲ. ಪ್ರತಿದಿನವೂ ಮುಖ್ಯವಾದುದು ಮತ್ತು ಅದು ಅಂತಿಮ ಫಲಿತಾಂಶದ ಗುಣಮಟ್ಟಕ್ಕೆ ಸಹಕಾರಿಯಾದ ಪೂರ್ವವೂ ಹೋಗಿದೆ. ಭವಿಷ್ಯವು ಕೇವಲ ಕಟ್ಟುಕತೆ, ಆದರೆ ಎಂದಿನ ದಿನವು ನಿಜಕ್ಕೂ ನೀವು ಹೊಂದಬಹುದಾದದ್ದು. ಜಾಗರೂಕವಾಗಿ ಅದರಲ್ಲಿ ಹೂಡಿ. ನಿಮ್ಮ ಜೀವನವು ಒಂದು ಡ್ರೆಸ್ ರಿಹರ್ಸಲ್ ಅಲ್ಲ. ಕಳೆದ ಅವಕಾಶಗಳು ಅಪರೂಪ ಮತ್ತೆ ಬರುವವು. ಇಂದು ಬದುಕಲು, ನಿಮ್ಮ ಭಾವೋದ್ವೇಗವನ್ನು ಹೆಚ್ಚಿಸಲು ಮತ್ತು ಇದನ್ನನುಸರಿಸುವ ಮುಂದಿನ ಪ್ರತಿದಿನಗಳಲ್ಲಿ ನೀವು ತರುವ ಬದ್ಧತೆಗಳನ್ನು ಗುಣಿಸಿ. ಹಲವಾರು ಜನರು ನಿಮ್ಮ ಬದುಕನ್ನು ಬದಲಿಸಲು ಹಲವಾರು ತಿಂಗಳು ಮತ್ತು ವರ್ಷಗಳು ಹಿಡಿಯುತ್ತವೆಂದು ಭಾವಿಸುತ್ತಾರೆ. ಗೌರವಪೂರ್ಣವಾಗಿ ನಾನು ಇದನ್ನು ಒಪ್ಪುವುದಿಲ್ಲ. ನಿಮ್ಮ ಹೃದಯಾಂತರಾಳದಿಂದ ನೀವು ಒಬ್ಬ ಉತ್ತಮವಾದ, ಹೆಚ್ಚು ಸಮರ್ಪಿತ ವ್ಯಕ್ತಿಯಾಗಬೇಕೆಂದು ನಿರ್ಧಾರ ಮಾಡಿದ ಕ್ಷಣವೇ ನೀವು ನಿಮ್ಮ ಜೀವನವನ್ನು ಬದಲಿಸುತ್ತೀರಿ. ಅಳವಡಿಸಬೇಕಾದ ಪ್ರಯತ್ನಗಳಿಗೆ ತಿಂಗಳು ಮತ್ತು ವರ್ಷಗಳು ಬೇಕು ಅಷ್ಟೇ. ಅತ್ಯುತ್ತಮ ಜೀವನ ಬದಲಾವಣೆ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವುದೆಂದರೆ ನಿಮ್ಮ ಬದುಕಿನ ಪ್ರತಿ ಗಳಿಗೆಯನ್ನು ಸಂಪೂರ್ಣವಾಗಿ ಬದುಕುವುದು. ಗೋಲ್ಫ್ ಸಾಮ್ರಾಟ ಬೆನ್ ಹೋಗಸ್ ಹೇಳಿದಂತೆ, ಜೀವನದ ಮಾರ್ಗದಲ್ಲಿ ನೀವು ನಡೆದಂತೆ ಗುಲಾಬಿಗಳ ಸುವಾಸನೆಯನ್ನು ಸವಿಯಬೇಕು, ಏಕೆಂದರೆ ನಿಮಗೆ ಆಡಲು ಒಂದೇ ಒಂದು ಸುತ್ತು ಮಾತ್ರ ಸಿಗುತ್ತದೆ. ಬದುಕು ನದಿ ಇದ್ದ ಹಾಗೆ, ಹರಿತಾನೇ ಇರುತ್ತೆ. ಇಳಿಜಾರು ಎಲ್ಲಿಗೆ ಕರೆದೊಯ್ಯುತ್ತೆ, ಅತ್ತ ಕಡೆನೇ ಓಡುತ್ತೆ. ಮಧ್ಯೆ ಮಧ್ಯೆ ಬರುವ ಜಲಪಾತಗಳು, ಬೆಟ್ಟಗುಡ್ಡಗಳು ಭಯವನ್ನು ಹುಟ್ಟಿಸಿದರೂ ಅವುಗಳಲ್ಲೇ ನುಗ್ಗಿಕೊಂಡು ಮುಂದೆ ಸಾಗುತ್ತೆ. ಕೆಲವೊಮ್ಮೆ ನಿಸರ್ಗದಲ್ಲಾಗುವ ಬದಲಾವಣೆಯಿಂದ ನದಿ ಕೂಡ ರೌದ್ರಾವತಾರಿಯಾಗಿ ಬಿಡುತ್ತದೆ. ಹಾಗೆ ಬದುಕು ಕೂಡ ಏಳು ಬೀಳಿನ ನಡುವೆಯೇ ಸಾಗುತ್ತದೆ. ರೌದ್ರಾವತಾರಿಯಾಗಿ ಕೆಲವೊಮ್ಮೆ ಭಯವನ್ನು ಹುಟ್ಟಿಸುತ್ತದೆ, ಆದರೆ ಕೊನೆಗೆ ಅದು ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತದೆ, ಈ ನದಿಯಂತೆ.